ಮೆಟ್ಟಿಲೇರಿದ ಬರ ಪರಿಹಾರ ಸಂಘರ್ಷ. ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಕರ್ನಾಟಕ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ 2 ವಾರಗಳ ಡೆಡ್ಲೈನ್ ಕೊಟ್ಟಿದೆ ಕೋರ್ಟ್. ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಸಲಹೆ ಕೊಟ್ಟಿದ್ದು, ಒಕ್ಕೂಟ ಮತ್ತು ರಾಜ್ಯಗಳ ನಡುವೆ ಸ್ಪರ್ಧೆ ಸರಿಯಲ್ಲ. ಕೇಂದ್ರದ ವಿರುದ್ಧ ವಿವಿಧ ರಾಜ್ಯಗಳು ಕೋರ್ಟ್ಗೆ ಹೋಗ್ತಾ ಇದೆ. ಈಗ ಕರ್ನಾಟಕ ಸರ್ಕಾರ ಕೋರ್ಟ್ಗೆ ಮನವಿ ಸಲ್ಲಿಸಿದೆ. ಕೇಂದ್ರ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ ಅಂತ ಅರ್ಜಿ ಹಾಕಿವೆ. ನೀವಿಬ್ಬರು ಈ ಬಗ್ಗೆ ಮಾತನಾಡಿಕೊಳ್ಳೋದಕ್ಕೆ ಬಯಸ್ತೇವೆ. ನಿಮ್ಮ ಮಧ್ಯಸ್ಥಿಕೆಯಿಂದ ಈ ಸಮಸ್ಯೆ ಬಗೆಹರಿಯಲಿದೆ. ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಸಲಹೆ ಕೊಟ್ಟಿದೆ ನ್ಯಾಯಾಲಯ. ಆರ್ಟಿಕಲ್ 32 ಪ್ರಕಾರ ಕರ್ನಾಟಕ ಅರ್ಜಿ ಹಾಕಬಾರದಿತ್ತು. ಕೇಂದ್ರದ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳಬಹುದಿತ್ತು. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಬ್ಬರು ಸ್ಪರ್ಧೆಗೆ ಇಳಿಯೋದು ಬೇಡ ಅಂತ ನ್ಯಾಯಮೂರ್ತಿ ಗವಾಯಿ ಕೇಂದ್ರಕ್ಕೆ ನೋಟಿಸ್ ನೀಡದಂತೆ ತುಷಾರ್ ಮೆಹ್ತಾ ಮನವಿ ಮಾಡಿದ್ದಾರೆ. ಇಬ್ಬರು ಸ್ಪರ್ಧೆಗೆ ಇಳಿಬಾರದು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ನೋಟಿಸ್ ಬದಲು ಕೇಂದ್ರಕ್ಕೆ 2 ವಾರಗಳ ಡೆಡ್ಲೈನ್ ಕೊಟ್ಟಿದೆ ನ್ಯಾಯಾಲಯ. ಬರ ಪರಿಹಾರ ವಿಚಾರವಾಗಿ ಉತ್ತರಿಸಿ ಅಂತ 2 ವಾರಗಳ ಡೆಡ್ಲೈನ್ ಕೊಟ್ಟಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಕೇಂದ್ರ ಮತ್ತು ರಾಜ್ಯದ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗಿದೆ. ನ್ಯಾಯಾಲಯಕ್ಕೆ ಎಂಟ್ರಿ ಆಗಿದೆ. ನ್ಯಾಯಾಲಯ ಕೂಡ 2 ವಾರಗಳ ಗಡುವು ನೀಡಿದೆ. ಇವತ್ತು ವಾದ ಪ್ರತಿವಾದಗಳು ಏನೇನಂತ ಆದವು? ಭಾವನಾ, ಹೆಚ್ಚು ಕಡಿಮೆ 4 ರಿಂದ 5 ನಿಮಿಷಗಳ ಕಾಲ ನಡೆದಂಥ ವಾದ ಪ್ರತಿವಾದ ಇವತ್ತು ಜಸ್ಟಿಸ್ ಗವಾಯಿ ಅವರ ಪೀಠದಲ್ಲಿ ವಿಚಾರಣೆ ಆರಂಭ ಆಯಿತು. ವಿಚಾರಣೆ ಆರಂಭದ ಸಂದರ್ಭದಲ್ಲೇ ಕೋರ್ಟ್ ಒಂದು ಅಭಿಪ್ರಾಯ ಬಂತು. ನೀವಿಬ್ಬರು ಈ ಪಿಟಿಷನ್ ನೋಡಿದಾಗ ನೀವಿಬ್ಬರೂ ಕೂಡ ಇಲ್ಲೇ ಇದ್ದೀರಿ, ಇದು ಒಂದು ಒಳ್ಳೆಯ ಬೆಳವಣಿಗೆ, ನೀವಿಬ್ಬರೇ ಕೂತು ಮಾತನಾಡಿಕೊಂಡು ಬಗೆಹರಿಸ್ಕೊಳ್ಳೋದಾದ್ರೆ ಈ ಒಂದು ಮನವಿ ಅಥವಾ ಈ ಅರ್ಜಿ ಇತ್ಯರ್ಥ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದರು. ಈ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ಮಾತನಾಡ್ತಾ ಈ ಆರ್ಟಿಕಲ್ 32 ಪ್ರಕಾರ ಒಂದು ನೋಟಿಸನ್ನು ಅಂದರೆ ಈ ದಾವೆಯನ್ನು ತಂದಿರುವಂಥದ್ದು ಕರ್ನಾಟಕ ಸರ್ಕಾರ. ಆದರೆ ಇದನ್ನು ಕೂತು ಹೈಯರ್ ಅಥಾರಿಟೀಸ್ ಜೊತೆ ಕೂತು ಬಗೆಹರಿಸ್ಕೊಳ್ಬೋದಾಗಿತ್ತು ಅನ್ನುವಂಥ ಅಭಿಪ್ರಾಯ ಪಟ್ಟರು. ಆಗ ಒಂದು ರೀತಿಯಲ್ಲಿ ನ್ಯಾಯಪೀಠ ಹೇಳ್ತು, ಇದು ಕರ್ನಾಟಕದ ಅರ್ಜಿಯೂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಅರ್ಜಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದ್ದಾವೆ, ಇದನ್ನು ಗಮನ ಹರಿಸಬೇಕಾಗುತ್ತೆ ಅನ್ನುವಂತಹ ರೀತಿಯಲ್ಲಿ, ಅಂದರೆ ಒಂದು ರೀತಿಯ ಅವರಿಗೆ ಚುಚ್ಚುವ ರೀತಿಯಲ್ಲಿ ಹೇಳಿದರು ಇದನ್ನು. ಯಾಕಂದರೆ ಕೇವಲ ಇದು ಕರ್ನಾಟಕದ ಮಾತ್ರ ಅಲ್ಲ, ಅಷ್ಟು ಸಿಂಪಲ್ ಆಗಿ ನೋಡಬೇಡಿ ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಕೋರ್ಟು. ಆ ಹಿನ್ನೆಲೆಯಲ್ಲಿ ಇನ್ನೇನು ಅಂತಿಮಗೊಳ್ಳುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನ್ಯಾಯಪೀಠ ಈ 2 ವಾರಗಳ ಅಂದರೆ ಸಮಯ ನೀಡಿ ನೋಟಿಸ್ ನೀಡಲು ಒಂದು ರೀತಿಯಲ್ಲಿ ಆರ್ಡರ್ ಬರೀಲಿಕ್ಕೆ ಹೋಯಿತು. ಆ ಸಂದರ್ಭದಲ್ಲಿ ಪುನಃ ಮನವಿ ಮಾಡಿದಂಥ ತುಷಾರ್ ಮೆಹ್ತಾ ಅವರು ಈ ವಿಚಾರಕ್ಕೆ ನೋಟಿಸ್ ನೀಡುವುದು ಬೇಡ, ಇದನ್ನು ನಾವು 2 ವಾರದಲ್ಲಿ ಬಗೆಹರಿಸ್ಕೊಳ್ತೇವೆ, ಇದು ನೀವು ನೋಟಿಸ್ ನೀಡಬೇಡಿ, ಇದು ಕೂಡ ಸುದ್ದಿ ಆಗುತ್ತೆ ಅನ್ನುವಂತಹ ಮಾತನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸೊ ಈ ಸಂದರ್ಭದಲ್ಲಿ ಅವರು ಹೇಳ್ತಾ 2 ವಾರದಲ್ಲಿ ಇದನ್ನು ಬಗೆಹರಿಸಿಕೊಂಡು ನಾವು ನಿಮಗೆ ಹೇಳಿಕೆಯನ್ನು ನ್ಯಾಯಾಲಯಕ್ಕೆ ದಾಖಲು ಮಾಡ್ತೇವೆ ಅನ್ನುವಂಥದ್ದು ಹೇಳಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಇವತ್ತು ಕರ್ನಾಟಕ ಸರ್ಕಾರ ಈ ಅರ್ಜಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಇವತ್ತು ಖುದ್ದಾಗಿ ಬಂದಿದ್ರು, ಮಾನಿಟರ್ ಮಾಡ್ತಾ ಇದ್ರು ನಮ್ಮ ತಂಡ ಹೇಗೆ ವಾದ ಮಾಡುತ್ತೆ ಅನ್ನುವಂಥದ್ದು. ಕರ್ನಾಟಕದ ಪರವಾಗಿ ಕಪಿಲ್ ಸಿಬಲ್ ಅವರು ಹಾಜರಾಗಿದ್ರು. ಇದಕ್ಕೆ ಸಂಬಂಧಪಟ್ಟಾಗ ಅವರು ಹೇಳಿದ್ರು, ಇದು ಯಾವ ಸಂದರ್ಭ ಆ ಹೊತ್ತಲ್ಲಿ ಒಂದು ಮಾತನ್ನು ಕೂಡ ಹೇಳಿದರು, ಇದು ಈ ಅರ್ಜಿ ಬಂದಿರುವಂಥ ಸಮಯ ನೋಡಿದರೆ ಬೇರೆ ಬೇರೆ ಎಲ್ಲವೂ ಕೂಡ ಹೇಳುತ್ತೆ, ಆದರೆ ಈಗ ನಾನು ಆ ವಿಚಾರ ಹೇಳಲ್ಲ ಅಂತ ತುಷಾರ್ ಮೆಹ್ತಾ ಅವರು ಹೇಳಿದಂಥ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರು ಹೇಳಿದ್ರು, ಇದಕ್ಕೆ ಇತಿಹಾಸ ಇದೆ, 1-1.5 ತಿಂಗಳ ಹಿಂದೆ ಇತಿಹಾಸ ಇದೆ, ಇದು ಕೇವಲ ಚುನಾವಣೆ ಹೊತ್ತಿನಲ್ಲಿ ಬಂದಂಥದ್ದಲ್ಲ, ಆದರೆ 1 ತಿಂಗಳ ಒಳಗಾಗಿ ನೀವು ಇತ್ಯರ್ಥ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕಪಿಲ್ ಸಿಬಲ್ ಅವರ ಆಗ್ರಹ ಆಗಿತ್ತು. ಸೊ ಇದನ್ನೆಲ್ಲವನ್ನ ನೋಡಲಿಕ್ಕೆ ಮತ್ತೆ ಏನೇನು ಮಾಡ್ತಾ ಇದೆ ನಮ್ಮ ಲೀಗಲ್ ತಂಡ ಅಂತ ನೋಡಲಿಕ್ಕೆ ಖುದ್ದಾಗಿ ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ರು. ಅವರು ಕೋರ್ಟಲ್ಲಿ ಹಾಜರಿದ್ದು ಏನೇನು ಅಗತ್ಯ ದಾಖಲೆಗಳು ಬೇಕು ನಮ್ಮ ವಕೀಲರ ತಂಡಕ್ಕೆ ಅವೆಲ್ಲವನ್ನು ಕೂಡ ಒದಗಿಸುವಂಥ ಕೆಲಸವನ್ನ ಮಾಡಿದ್ರು. ಭಾವನಾ, ಎಸ್, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.